ಬಲಿಷ್ಠಾನಗಳನ್ನು ನಾಳೆ ಟೀಮ್ ಇಂಡಿಯಾಕ್ಕೆ ವಿಶ್ ಮಾಡಿ ಸರ್. ನಾವು ಮೊನ್ನೆನೂ ಹೇಳಿದ್ದೇವೆ ನಿಮಗೆ ನಾವು ಹೇಳಿದ್ದೇವಲ್ಲ ಭವಿಷ್ಯವಾಣಿ ಸದ್ಯಕ್ಕೆ ನಮ್ಮದು ಭಾರತ ತಂಡ ನಿಶ್ಚಿತವಾಗಿಯೂ ಕೂಡ ಗೆಲ್ತದೆ, ಒಳ್ಳೆ ಫಾರ್ಮ್ನಲ್ಲಿದೆ. ಅದರರ್ಥ ವಿರೋಧ ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾತ್ಮಕ ಮಾಡ್ತಾರೆ. ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟವನ್ನು ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ. ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯೋಜನೆಗೆ ಯಾವುದೇ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ. ಅದನ್ನು ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಏನು ಸಂಧಾನದ ರೇಟು ಫಿಕ್ಸ್ ಆಗಿಲ್ಲ. ಈಗ ಅದು ಫಿಕ್ಸ್ ಆಗದೆ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ. ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ. ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 70,000 ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೆ ಅದನ್ನು ತೆಗೆದುಕೊಳ್ಬೇಕಂತ ನಿರ್ಣಯನ ಹೋರಾಟಗಾರೆಲ್ಲರ ಜೊತೆಗೆ ಆಗಿದೆ. ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕಾದ್ರೆ 4-5-6 ತಿಂಗಳು ಅದಕ್ಕೆ ಹೋಗ್ತೀವಿ. ಸರ್, ಈಗ ಕೃಷಿ JD ಅವರು ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳಾನುಗಟ್ಟಲೆ ಕಳೆದಿದ್ರು. ಇದ್ರ ಬಗ್ಗೆ ಗಮನಕ್ಕೆ ಬಂದಿದೆ. ಇದರಿಂದ ಏನಾಯಿತು ಅಂದರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂಥ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು, ಅದು ಕೂಡ ಹಿನ್ನಡೆ ಆಯಿತು. ನೋಡೋ ಅದನ್ನು ಎಲ್ಲನೂ ಕೂಡ ನಾನು ಈಗಾಗಲೇ KDPಯಲ್ಲೂ ಚರ್ಚೆ ಮಾಡಿದ್ದೀನಿ. ಈಗ ಮೊನ್ನೆನೂ ಕೂಡ ಹೇಳಿದ್ದೀನಿ. ಅವರಿಂದ ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ. ಕೆಲವೊಂದು ಜಿಲ್ಲೆ ಅಲ್ಲಿಯ ಮಾನದಂಡಗಳು ಬೇರೆ ಇತ್ತು, ಅಲ್ಲಿಯ ಸಿಚುವೇಶನ್ ಬೇರೆ ಇತ್ತು, ಇಲ್ಲಿನೂ ಸಿಚುವೇಶನ್ ಬೇರೆ ಇತ್ತು ಅಂತೇಳಿ ಅದು ಯಾವುದಕ್ಕೂ ಕೂಡ ಅದರಲ್ಲೇನು ಅದರಲ್ಲಿ ಅಧಿಕೃತವಾಗಿ ರಜೆ ಹಾಕಿದೆ. ಅನಧಿಕೃತವಾಗಿ ರಜೆ ಹಾಕಿ ಕ್ರಮ ಕೈಗೊಳ್ತಾರೆ. ಸರ್, ಇನ್ನೊಂದು ಬಜೆಟ್ ಸರ್, ಇದು ಮುಸ್ಲಿಮರಿಗೆ ಹೆಚ್ಚು ಮನೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಾಬರ್ ಬಜೆಟ್ ಅಂತೇಳಿ ಬಿಜೆಪಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲ ವರ್ಗದ ಜನರಿಗೆ ಕೊಟ್ಟಿದ್ದೀವಿ. ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಟ್ಟಿದ್ದೀವಿ. 2A ಎಷ್ಟು ಜಾತಿ ಬರ್ತಾರೆ, ಅಲ್ಲಿ ಮಕ್ಕಳವ್ರು ಬರ್ತಾರೆ, ಬರಲ್ವಾ? ಉಪ್ಪಾರು ಬರ್ತಾರೆ, ತಳವಾರ ಬರ್ತಾರೆ. ಬರೀ ಮುಸ್ಲಿಮ್ಗೆ ಯಾಕೆ ಕಾಣ್ತದೆ ನಿಮಗೆ? ಹಳದಿ ಕಣ್ಣುಗಳದವ್ರು ಉಳಿದವ್ರಿಗೆಲ್ಲ ಬರ್ತದಲ್ಲ ಅದೆಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ, ಅದ್ರ ಓದಿ ಅರ್ಥ ಮಾಡ್ಕೋರಿ, ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಹಲಾಲ್ ಬಜೆಟ್ ಅಂತ ಹೇಳಿ ಅವ್ರು ಸುಮ್ಮನೆ ಅದನ್ನು ಇದು ಮಾಡ್ಬೇಕಲ್ಲ, ವಿರೋಧ ಮಾಡ್ಬೇಕಂತ ಮಾಡ್ತಾರೆ. ಮಾಡ್ಬೇಕಷ್ಟೇ. 4 ವರ್ಷ ಅವ್ರು ಏನು ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ಲ. ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್. ಅದೇ ಹಲಾಲ್ ತಿನ್ನೋರು ಅವ್ರು ತಿಂದಿರ್ತಾರೆ. ಸರ್, ಬಿಜಾಪುರಕ್ಕೊಂದು ಕ್ರಿಕೆಟ್ ಸ್ಟೇಡಿಯಂ ಆಗ್ಬೇಕಂತ ಬೇಡಿಕೆ ಇದೆ ಸರ್. ಅದರ ಇದೆ ಪ್ರಸ್ತಾವನೆ. ಈಗ ರೀಜನಲ್ ಕಮಿಷನರ್ಗೆ ಹೋಗಿದೆ. ಈಗ ಬಂದಿದ್ರು ಎಲ್ಲನೂ ಕೂಡ ಅಂತ ಈಗಲೂ ಬಂದಿದ್ದಾರೆ. ಪ್ರಕಾಶ್ ಆಟೋಡು ಬಂದು ಮಾತಾಡಿದ್ದಾರೆ, ಸುನಿಲ್ ಗೌಡರು ಮಾತಾಡಿದ್ದಾರೆ. ಹೀಗಾಗಿ ಅದನ್ನು ನಾನು RC ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿಯೂ ಕೂಡ ಅದು ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು. ಅದ್ರ ಜೊತೆ ಒಂದು ಸೈಕಲ್ ಅಕಾಡೆಮಿನೂ ಆಗಬೇಕು. ಅಲ್ಲಿನೇ ನಮ್ಮ ಇದನ್ನು ಕೂಡ ಇದೆ, ಏನು ವೆಲ್ಲೋಡ್ರೋಮ್ ಇದೆ. ಹೀಗಾಗಿ ಅದೊಂದು ಸ್ಪೋರ್ಟ್ಸ್ ಝೋನ್ ಆಗಿ ಒಂದು ಸದನ ಪರಿವರ್ತನೆ ಮಾಡಲಿಕ್ಕೆ ಇಲ್ಲೇ ಇದ್ದಾರೆ ನೋಡಿ, ಡಾಕ್ಟರ್ ಎಲ್ಲ ಬಂದಿದ್ದಾರಲ್ಲ, ಕಂದಾಯ ಆಯಿತು.